ದಿಸ್ ಈಸ್ ಡೇ 4. ನಾವು ಇವಾಗ ನೀರು ತರಕ್ಕೆ ಹೋಗ್ತಾ ಇದ್ದೀವಿ. ನನಗೆ ಮೊನ್ನೆನೇ ನೀರು ತಗೊಂಬರೋಕ್ಕಾಗಲಿಲ್ಲ. ಇವತ್ತು ಇನ್ನೇನು ಕಷ್ಟ ಪಡ್ತೀನೋ ಗೊತ್ತಿಲ್ಲ. ಸೊ ನಮ್ಮ ಕ್ಯಾಂಪಲ್ಲಿ ಇಲ್ಲಿ ಬಾವಿ ಐತೆ. ಈ ಬಾವಿಯಲ್ಲಿ ನೀರಿಲ್ಲ, ಮಳೆಗಾಲ ಬಂದಾಗ ಮಾತ್ರ ನೀರು ಬರೋದು ಇದರಲ್ಲಿ. ಸೊ ನಾನು ಇವಾಗ ನಾವು ಎಲ್ಲಿ ನೀರು ತಗೊಬರೋಕೆ ಹೋಗ್ತೀವಿ ಅನ್ನೋದನ್ನ ತೋರಿಸ್ತೀನಿ ತಡ್ರಿ ಮುಂದೆಯಿಂದ. ಇದೇ ಹಿಂಗೆ ಹೋಗ್ಬೇಕು. ಫಸ್ಟು ಸ್ಟಾರ್ಟಿಂಗಲ್ಲಿ ಹಿಂಗೇ ಹೋಗಿ ಆಮೇಲೆ ಬಾವಿ ಸಿಗ್ತದೆ. ಆ ಬಾವಿ ಹತ್ರ ಹೋದಾಗ ವಾಪಸ್ ಮಾಡ್ತೀನಿ ತಡ್ರಿ. ಸೊ ಅಲ್ಲಿಂದ ಹಂಗೆ ನಡ್ಕೊಂಬಂದರೆ ಇಲ್ಲೊಂದು ಖಾಲಿ ಸ್ಪೇಸು ಫೀಲ್ಡ್ ಥರ ಕಾಣಿಸ್ತೈತೆ. ಬಟ್ ಇಲ್ಲಿಗೆ ಬಂದು ಇಲ್ಲೆಲ್ಲ ಮನೆಗಳಿದ್ದಾವೆ, ಅದು ಕಾಣಿಸಲ್ಲ ಸರಿಯಾಗಿ. ರೈತವ್ರು ನೋಡಿ ಅಲ್ಲಿಗೆ ಹಂಗೆ ಹೋಗ್ಬೇಕು. ನಾವು ಇವಾಗ ಬರೀ ನೀರು ತರಕ್ಕೆ ಬಂದಾಗ ಒಂದೇ ಕೆಲಸ ಮಾತ್ರ ಆಗೋದಲ್ಲ, 2 ಕೆಲಸ ಆಗಬೇಕು. ನಾವು ಒಂದು ಮುಖ ತೊಳ್ಕೊಬೇಕು, ಇಲ್ಲಿಂದ ನಾವು ನೀರು ತೊಗೊಂಡೋಗ್ಬೇಕು. ಇಲ್ಲಿಂದ ನೀರು ತೊಗೊಂಡೋಗಕ್ಕೆ ಒಂದು 400 ಮೀಟ್ರ್ ಹೋಗ್ಬೇಕಾ. ಅದು ಈ ಬಿಂದಿಗೆ ಎತ್ಕೊಂಡು ಹೋಗ್ಬೇಕು ಅಂದಾಗ ಸಖತ್ತು ಇಟ್ ಹರ್ಟ್ಸ್. ಸೊ ಈ ಥರ ಪರದಾಡ್ತಾರೆ ನೀರಿಗೆ ಅಂತಂದಾಗ ಇವಾಗ ಅನ್ನಿಸ್ತೈತೆ ಅವ್ರ ಕಷ್ಟ ಎಲ್ಲ ಎಷ್ಟೊಂದು ಕಷ್ಟ. ಏನು ಸುಮ್ಮನೆ ಒಂದು ಸಲ ನೋಡ್ತಿದ್ದೋ ಸುಮ್ಮನೆ ಹೋಯ್ತಿದ್ದೋ. ಇವಾಗ ಅದು ನಮಗೆ ಗೊತ್ತೈತೆ ಅಂತಂದಾಗ ಇಟ್ ಹರ್ಟ್ಸ್. ಇಲ್ಲಿ ನೋಡಿ, ಇಲ್ಲಿ ಮನೆಗಳಿವೆ ಅಥವಾ ಇವಾಗ ನಾನು ತೋರಿಸಿದ ಮನೆ ಓನರ್ ಅವ್ರ ಮನೆ. ಇದು ಓನರ್ ಅವ್ರ ಮನೆ. ಈ ಮನೆ ಅವ್ರದ್ದೇ, ಆ ಮನೆ ಅವ್ರದ್ದೇ. ಸೊ ಇಲ್ಲಿ ಬಾವಿಯಲ್ಲಿ ನಾವು ನೀರು ತಗೋತೀವಿ. ಈಗ ಇಲ್ಲೊಂದು ಕೆರೆ ಇದೆ, ಇದು ಕುಡಿಯೋ ನೀರು ಕೆರೆ ಅಲ್ಲ. ಸೊ ನಾವಿವಾಗ ನೀರು ತಗೊಂಡು ಹೋಗ್ತೀವಿ. ಇಷ್ಟೇ ಡೇ 4ದು ಬ್ಲಾಗು. ಇನ್ನೂ ಅದೇನೋ ವೀಡಿಂಗ್ ಅಲ್ವಾ, ವೀಡಿಂಗ್ ಮಾಡಬೇಕು ಅಂತಂದವ್ರೆ. ಇನ್ ಕೇಸ್ ಅದನ್ನು ಬೇಕಾದ್ರೆ ವೀಡಿಯೋ ಮಾಡ್ತೀನಿ ತಡ್ರಿ. ರೈಟ್. ಸೊ ಫೈನಲಿ ಹಂಗೂ ಮಾಡಿ ತಂದು ಇಷ್ಟೊಂದು ವೈಟ್ ಪೆನ್ಸ್ ಇವ್ರು ಯಾವಾಗ ಬರ್ತಾವ್ರೆ. ನಾನು ಆಗಲೇ ತಗೊಬಂದು ಇಟ್ಬಿಟ್ಟೆ. ಅಯ್ಯಪ್ಪ, ಒಂಥರ ಒಂದೇ ಬಿಂದಿಗೆನೆ ಬಟ್ ಇವಿ ಸುಸ್ತಾಯ್ತೈತೆ. ಸೊ ಇನ್ನೇನು ತಿಂಡಿ ಏನು ಮಾಡೋರೆ ಅಂತ ನೋಡಿಕೊಂಡು ತಿಂಡಿ ಮಾಡಬೇಕು. ಸೊ ಇವಾಗ ಕಟ್ ಮಾಡ್ತಿರೋದನ್ನೇ ವೀಡಿಂಗ್ ಅಂತ ಅನ್ನೋದು. ಇವಾಗ ಅದೇ ಥರ ಈ ಕಡೆ ಮುಂದೆ ಸೈಡ್ ಇದೆಯಲ್ಲ, ಈ ಕಡೆ ಮುಂದೆ ಸೈಡ್ ಇರೋದನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಇವಾಗ ನನ್ನ ಕೈಯಲ್ಲಿ ಕತ್ತಿ ಕೊಟ್ಟವ್ರೆ. ಅವರೆಲ್ಲ ಎಕ್ಸ್ಪೀರಿಯೆನ್ಸು ಚೆನ್ನಾಗಿ ಮಾಡ್ತವ್ರೆ, ನನಗೆ ಅಷ್ಟು ಕಷ್ಟಲ್ಲೇ ಗೊತ್ತಿರೋದು. ಅವ್ರು ಮಾಡ್ತಿರೋ ಥರ ಇವಾಗ ಮಾಡಿಕೊಂಡು ಫುಲ್ಲು ಎಷ್ಟಾಯ್ತದೆ ಇವತ್ತು ಅಷ್ಟು ಗಂಟೆನೂ ಮಾಡಬೇಕು. ಸೊ ನಾವು ಹೋಗಿ ಮಾಡ್ತಾಯಿದ್ದೀವಿ, ಅದನ್ನು ಕಟ್ ಮಾಡೋಕೆ ಹೋಗ್ತಾಯಿದ್ದೀನಿ. ಇವಾಗ ಇದು ಕೆಲಸ ಎಲ್ಲ ಮುಗಿಸ್ಕೊಂಡು ಅದೆಲ್ಲ ಅದೇ ತೋರಿಸಿದ್ನಲ್ಲ ಆ ಥರ ಎಲ್ಲ ಕೆಲಸ ಮುಗಿಸ್ಕೊಂಡು ನೆಟ್ವರ್ಕ್ ಹೋಗ್ಬಿಟ್ಟು ಬರೋಣ ಅನ್ಕೊಂಡು ಬಂದಿದ್ದ ಜಾಗದಲ್ಲಿ ನೋಡಿದ್ರೆ ಮಳೆ. ಅವ್ರು ಇನ್ನೂ ಫೋನ್ ಮಾತಾಡೋದ್ರಲ್ಲೇ ಅವರೇ ಫೋನ್ ಮಾತಾಡೋದ್ರಲ್ಲೇ ತೋರಿಸ್ತೀನಿ ತಡ್ರಿ. ಬೆಟ್ಟನೇ ಕಾಣಿಸ್ತಾ ಇಲ್ಲ, ಅದು ಬೆಟ್ಟ. ಈ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲಿಂದ. ಮಳೆ ಮೋಡ ಮುಚ್ಕೋಬಿಟ್ಟು ಬೆಟ್ಟನೇ ಇವಾಗ ಇಲ್ಲಿ ಇವತ್ತಂತೂ ಸಖತ್ ದೊಡ್ಡದಾಗಿ ಮಳೆ ಬರ್ತದೆ ಅನ್ನೋದು ಗೊತ್ತು ನಮಗೆ. ಸೊ ನಾವಿವಾಗ ಒಯ್ತಾ ಇದ್ದೀವಿ. ಫೋನು ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ ಮನೆಯವ್ರ ಜೊತೆ. ಸಾರಿ ನೋಡಿ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಏನೇ ತುಂಬ ಏನಂತ ಮನೆಯವ್ರ ಜೊತೆ ಮಾತಾಡೋಕ್ಕೂ ಆಗದೆ ಇರೋ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಬಟ್ ಇವೆಲ್ಲ ಕೆಲಸ ಮಾಡ್ಬೇಕಾದ್ರೆ ಇವೆಲ್ಲ ಕಾಮನು. ಅವ್ರು ನೋಡಿ, ಅವ್ರು ಬಂದು 4 ತಿಂಗಳಾಯಿತು. 4 ತಿಂಗಳು ಅವ್ರ ಫೋನ್ಗೆ ನೆಟ್ವರ್ಕ್ ಸಿಗ್ತಾ ಇದೆ. ಜಿಯೋ ಅವ್ರದ್ದು ಚೆನ್ನಾಗಿ ಸಿಗ್ತೈತೆ, ನಂದು ಏರ್ಟೆಲ್ಲು ನಂಗೆ ಸಿಗ್ತಾನೇ ಇಲ್ಲ. ಬೋಳಿ ಮಗಂದು ಏನೂ ಮಾಡೋಕ್ಕಾಗಲ್ಲ. ಇಷ್ಟೇ ಇವತ್ತಿಗೆ ಡೇ 4ದು ಬ್ಲಾಗ್ ಇಷ್ಟೇ. ಎನಿವೇ ಬಾಯ್.